ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ಬ್ಲಾಗ್ಸ್. ಫ್ರೆಂಡ್ಸ್, ಈಗಂತೂ ಬೇಸಿಗೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲರೂ ಫೇಸಲ್ಲಿ ಪಿಂಪಲ್, ನೀರು ಕಮ್ಮಿ ಕುಡಿಯೋದ್ರಿಂದ ಇವಾಗ ಪಿಂಪಲ್ ಆಗೋದು ಮತ್ತು ಆ ಪಿಂಪಲ್ ಮಾರ್ಕ್ಸ್ಗಳು ಉಳ್ಕೊಳ್ಳೋದು ಮತ್ತು ತುಂಬ ಬಿಸಿಲಿದೆ ಅಲ್ವಾ, ಸನ್ ಟ್ಯಾನ್ ಆಗೋದು ಎಲ್ಲ ಆಗ್ತಿರುತ್ತೆ. ಅದಕ್ಕೆಲ್ಲದಕ್ಕೂ ಈಗ ಒಂದು ಸೊಲ್ಯೂಷನ್ ಜೊತೆಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಅದು ಆರೆಂಜ್ ಪೀಲ್ ಪೌಡರ್. ಇದರಲ್ಲಿ ನಿಮಗೆ ವಿಟಮಿನ್ ಇ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿನಲ್ಲಿ ಸನ್ ಟ್ಯಾನ್ ಆಗಿರ್ಬೋದು ಅಥವಾ ಪಿಂಪಲ್, ಪಿಗ್ಮೆಂಟೇಷನ್ ಎಲ್ಲ ಕೂಡ ಕಮ್ಮಿ ಮಾಡುತ್ತೆ. ಹಾಗೆಯೇ ಇದೊಂದು ಹಚ್ಕೊಂಡ್ರೆ ಸಾಕಾಗಲ್ಲ, ಹಾಗೆ ನಾವು ಈ ಟೈಮಲ್ಲಿ ಚೆನ್ನಾಗಿ ನೀರು ಕುಡಿಬೇಕು. ಯಾಕಂದರೆ ಬಾಡಿ ಡಿಹೈಡ್ರೇಟ್ ಆಗೋಕ್ಕೆ ಬಿಡಬಾರ್ದು. ಚೆನ್ನಾಗಿ ನೀರು ಕುಡಿದು ಬಾಡಿನ ಹೈಡ್ರೇಟಾಗಿ ಇಟ್ಕೊಬೇಕು. ನಾವು ಈ ಆರೆಂಜ್ ಪೀಲ್ ಪೌಡರ್ನ ಮನೇಲಿ ಕೂಡ ಮಾಡ್ಕೊಬೋದು ತುಂಬ ಈಸಿಯಾಗಿ. ಏನಿಲ್ಲ, ಈ ಆರೆಂಜ್ ಸಿಪ್ಪೆಗಳನ್ನ 2-3 ದಿನ ನೀವು ಬಿಸಿಲಿಗೆ ಒಣಗ್ಸೋಕ್ಕಿಟ್ರೆ ಆಗುತ್ತೆ. ಈಗಂತೂ ಬಿಸಿಲು ಚೆನ್ನಾಗೇ ಇದೆ, ಆರಾಮ್ಸೆ ಒಣಗುತ್ತೆ. ಇದು 2-3 ದಿನ ಒಣಗಿದ ಮೇಲೆ ಈ ರೀತಿ ಆಗುತ್ತೆ. ಇದನ್ನು ಗ್ರೈಂಡ್ರಿಗೆ ಹಾಕ್ಕೊಂಡು ಮಿಕ್ಸರ್ಗೆ ಫೈನ್ ಪೌಡ್ರ್ ಮಾಡಿಕೊಂಡ್ರೆ ನಿಮಗೆ ಪೀಲ್ ಪೌಡರ್ ರೆಡಿ ಆಗುತ್ತೆ. ಆದ್ದರಿಂದ ಇವತ್ತು ನಿಮ್ಗಳ ಜೊತೆ ನಾನು ಇದನ್ನು ವಾರದಲ್ಲಿ 2 ಸಲ ನೀವು ಹಚ್ಕೊಂಡ್ರೆ ನಿಮ್ಮ ಫೇಸ್ ಎಷ್ಟು ಗ್ಲೋ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಹೇಗೆ ಮಾಡ್ಕೊತೀನಿ ಅನ್ನೋದನ್ನು ಕೂಡ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಫಸ್ಟು ನಾನಿಲ್ಲಿ 2 ಥರ ಪೌಡರ್ನ ತೊಗೊಂಡಿದ್ದೀನಿ ನಾನು. ಫಸ್ಟು ನಾವು ಪೀಲ್ನ ನಾನು ಹಾಗೆ ಆವಾಗಲೇ ತೋರಿಸ್ದಾಗೆ ಫಸ್ಟು ಈ ಪೀಲ್ಗಳನ್ನ ಡ್ರೈ ಮಾಡಿಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡಾಗ ಫಸ್ಟು ನಿಮಗೆ ಅದು ಇಷ್ಟು ಗ್ರೈಂಡ್ ಆಗಿರುತ್ತೆ, ಈ ಥರ ಸ್ವಲ್ಪ ತರಿಯಾಗಿ ಗ್ರೈಂಡ್ ಆಗಿರುತ್ತೆ. ಅದನ್ನು ನೀವು ಸ್ಟ್ರೈನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಫೈನ್ ಪೌಡರ್ ಸಿಗುತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಈ ಸ್ವಲ್ಪ ಡ್ರೈ ಪೌಡರ್ನು ಕೂಡ ಹಾಗೇ ಇಟ್ಕೊತೀನಿ. ಯಾಕಂದರೆ ಇದು ನಮ್ಮ ಫೇಸ್ಗೆ ಸ್ಕ್ರಬ್ ರೀತಿ ಯೂಸ್ ಮಾಡಿದ್ರೆ ಡೆಡ್ ಸ್ಕಿನ್ ಸೆಲ್ಸು ಮತ್ತು ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಎಲ್ಲ ಕಮ್ಮಿ ಮಾಡುತ್ತೆ ಇದು. ಆದ್ದರಿಂದ ನಾನು ಏನು ಮಾಡ್ತೀನಿ, ಅದನ್ನು ಸ್ಟ್ರೈನ್ ಮಾಡಿ 2 ಪಾರ್ಟಾಗಿ ಮಾಡ್ಕೊತೀನಿ. ಒಂದು ಡ್ರೈ ಆಗಿ ಅಂದರೆ ಸ್ವಲ್ಪ ರಫ್ ಆಗಿರುತ್ತೆ ಇದು, ಮತ್ತು ಇನ್ನೊಂದು ಫೈನ್ ಪೌಡರು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಸ್ವಲ್ಪ ಹಾಲು ಹಾಕೊತೀನಿ. ಹಾಲಿಗೆ ಈಗ ಒಂದು ಸ್ವಲ್ಪ ಪೌಡರ್ನ ಮಿಕ್ಸ್ ಮಾಡ್ಕೊಬೇಕು. ಹಾಲಲ್ಲಿ ನಿಮಗೆ ಕ್ಲೆನ್ಸಿಂಗ್, ನಮ್ಮ ಫೇಸ್ನ ತುಂಬ ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ. ಆದ್ದರಿಂದ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಈಗ ಇದನ್ನು ಯಾವುದೇ ಫೇಶಿಯಲ್ ಮಾಡಬೇಕಾದ್ರೂ ಅಷ್ಟೇ, ಫೇಸಲ್ಲಿ ಯಾವುದೇ ಥರದ ಕ್ರೀಮು ಏನೂ ಇರಬಾರ್ದು. ಫಸ್ಟು ನೀಟಾಗಿ ಫೇಸ್ನ ವಾಶ್ ಮಾಡಿ ಆಮೇಲೆ ನೀವು ಏನೇ ಅಪ್ಲೈ ಮಾಡೋದಿದ್ರೂ ಮಾಡ್ಬೋದು. ಆಮೇಲೆ ನೀವು ಐ ಕೆಳಗಡೆ ಮಾಡಬೇಕಾದ್ರೆ ಯಾವಾಗಲೂ ಈ ರಿಂಗ್ ಫಿಂಗರ್ನ ಯೂಸ್ ಮಾಡಬೇಕು. ಯಾಕಂದರೆ ಅದರಲ್ಲಿ ಅಷ್ಟು ನಮಗೆ ಪ್ರೆಸ್ ಮಾಡಿದ್ರೂ ಅಷ್ಟು ಏನಂತಾರೆ ಅದನ್ನು, ಯಾವಾಗಲೂ ನೀವು ಯಾವುದೇ ಥರದ ಸ್ಕ್ರಬ್ಬು ಅಥವಾ ಏನೇ ಮಾಡಬೇಕಾದ್ರೂ ಅಪ್ವರ್ಡಲ್ಲಿ ಮತ್ತು ಸರ್ಕ್ಯುಲರ್ ಮೋಷನಲ್ಲಿ ಮಾಡಬೇಕಾಗುತ್ತೆ. ನೀವು ಈ ಫೇಸ್ ಪ್ಯಾಕ್ನ ವಾರದಲ್ಲಿ 2 ದಿನ ಹಚ್ಕೊಳ್ಳಿ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನನಗೆ ಜಸ್ಟ್ ಇದು ಕ್ಲೆನ್ಸ್ ಮಾಡಿದ ತಕ್ಷಣವೇ ಫೇಸ್ ಎಷ್ಟು ಸಾಫ್ಟ್ ಅನ್ನಿಸ್ತಿದೆ ಅಂತಂದರೆ ನನಗೆ ಅಷ್ಟು ಸಾಫ್ಟ್ ಅನ್ನಿಸ್ತಿದೆ. ಈಗ ನೆಕ್ಸ್ಟ್ ನಾವು ಸ್ಕ್ರಬ್ ಮಾಡ್ಕೊಂಬಿಡೋಣ. ಸ್ಕ್ರಬ್ಗೆ ನಾನು ಆಲ್ರೆಡಿ ಹೇಳ್ದೆ ಅಲ್ವಾ, ಸ್ವಲ್ಪ ರಫ್ ಆಗಿ ಕೂಡ ನಾನು ಅದನ್ನು ತೆಗೆದಿಟ್ಕೊಂಡಿರ್ತೀನಿ ಅಂತ ಪೌಡರ್ನ. ಆ ಪೌಡರ್ ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಹಾಕೋಷ್ಟು. ಅದಕ್ಕೆ ಹನಿ ತೊಗೊತಾ ಇದ್ದೀನಿ. ಹನಿನ ಯಾಕೆ ತೊಗೊತೀನಿ ನಾನು ಅಂತಂದರೆ, ಹನಿ ಆ್ಯಂಟಿ ಏಜಿಂಗಾಗಿ ನಮಗೆ ಕೆಲಸ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ. ರಿಂಕಲ್ಸ್ ಎಲ್ಲ ಕಮ್ಮಿ ಮಾಡುತ್ತೆ. ಆದ್ದರಿಂದ ನಾನು ಹನಿನ ಯೂಸ್ ಮಾಡ್ಕೊತೀನಿ. ಈಗ ಇದನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೊಬೇಕು. ಸ್ಕ್ರಬ್ ಮಾಡೋದ್ರಿಂದ ನೀವು ಹೊರಗಡೆ ಸಿಗುವಂಥ ಆ ಸ್ಕ್ರಬ್ಬೆಲ್ಲ ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡಿ ಸ್ಕಿನ್ ಯಾವುದೇ ಥರ ಡ್ಯಾಮೇಜ್ ಕೂಡ ಆಗೋಲ್ಲ. ಎಷ್ಟು ಗ್ಲೋ ಬರುತ್ತೆ ಅಂತ ನೀವೇ ನೋಡ್ತೀರ. ನಾನು ಆಗಲೇ ಹೇಳಿದಾಗೆ ನೀವೇನೇ ಮಾಡಿದ್ರೂ ಸ್ಕಿನ್ಗೆ ಸರ್ಕ್ಯುಲರ್ ಮೋಷನ್ ಮತ್ತು ಅಪ್ವರ್ಡಲ್ಲೇ ಇರಬೇಕು. ಆಮೇಲೆ ನೀವು ಯಾವಾಗಲೂ ಅಷ್ಟೇ ಫೇಸ್ಗೆ ಏನೇ ಅಪ್ಲೈ ಮಾಡಿದ್ರೂ ನೆಕ್ಕನ್ನ ಬಿಡಬಾರ್ದು. ಏನೇ ಆದರೂ ಅಷ್ಟೇ, ಫೇಸ್ ಪ್ಯಾಕ್ ಆಗ್ಬೋದು, ಕ್ರೀಮ್ ಆಗ್ಬೋದು ಅಥವಾ ಸನ್ಸ್ಕ್ರೀನ್ ಆಗ್ಬೋದು, ಯಾವುದೇ ಆದ್ರೂ ಕೂಡ ನೀವು ಕತ್ತಿಗೂ ಕೂಡ ಸೇಮ್ ಅಪ್ಲೈ ಮಾಡಲೇಬೇಕಾಗುತ್ತೆ.
ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಅಂತಂದರೆ ಇದಿಷ್ಟು ಒಂದು ಕಲರ್ ಇದಿಷ್ಟು ಒಂದು ಕಲರ್ ಅನ್ಇವನಾಗಿ ಕಾಣುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈವನಾಗಿ ಕಾಣುತ್ತೆ. ಈಗ ಇದು ಒಂದು 10 ಮಿನಿಟ್ಸ್ ಸ್ವಲ್ಪ ಡ್ರೈ ಆಗಿ ಆಗಿದೆ. ಒಂದು 5 ಮಿನಿಟ್ಸ್ ಆದಮೇಲೆ ಇದನ್ನು ವಾಶ್ ಮಾಡ್ಕೊಂಡು ನಿಮ್ಮ ಜೊತೆ ಸಿಗ್ತೀನಿ. ನೋಡಿ ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಫೇಸ್ ಈಗ ಎಷ್ಟು ಗ್ಲೋ ಕಾಣಿಸ್ತಿದೆ. ಈಗ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ನಾವು ಫೇಸ್ ಪ್ಯಾಕ್ ಮಾಡ್ಕೊಂಡ್ಬಿಡೋಣ. ಫೇಸ್ ಪ್ಯಾಕ್ಗೆ ನಾನು ಆಗಲೇ ಹೇಳಿದಾಗೆ ಮೊಸರಿಗೆ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಆರೆಂಜ್ ಪೌಡರ್ ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಜೇನುತುಪ್ಪ, ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ, ಕಸ್ತೂರಿ ಅರಿಶಿನ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ಏನಾದ್ರು ಗಟ್ಟಿ ಅನಿಸಿದ್ರೆ ನೀವು ಸ್ವಲ್ಪ ಮತ್ತೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಇಲ್ಲ ಸ್ವಲ್ಪ ಹಾಲು ಬೇಕಾದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಈಗ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಬೇಕು. ನೀಟಾಗಿ ಓವರಾಲ್ ಫೇಸ್ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಮಾಡಿಟ್ಟು ಮತ್ತೆ ಇವಾಗ ಮಾಡಿ ಇಡೋದು ಕಲಸಿಡೋದು ಆಮೇಲೆ ಹಾಕೋತೀನಿ ಆ ಥರ ಎಲ್ಲ ಮಾಡಿಬಿಡಿ. ಯಾಕಂದರೆ ಇದರಲ್ಲಿ ಮೊಸರು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಬೇಗ ಹಾಳಾಗ್ಬಿಡುತ್ತೆ. ಆದ್ದರಿಂದ ಈ ಮಿಕ್ಸ್ನ ನೀವು ಅಲ್ಲೇ ಮಾಡಿ ಅಲ್ಲೇ ಹಾಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡಿ. ಸ್ವಲ್ಪ ಫುಲ್ ಡ್ರೈ ಆಗಿ ವಾಶ್ ಆಗಿ ನಿಮ್ಮ ಮುಂದೆ ಸಿಗ್ತೀನಿ ಹೇಗಿದೆ ರಿಸಲ್ಟ್ ಅಂತ. ನೋಡಿ ಈಗ ನನ್ನ ಫೇಸ್ ಫುಲ್ ಡ್ರೈ ಆಗಿದೆ ನೋಡಿ. ಈಗ ಇದನ್ನು ನಾನು ವಾರ್ಮ್ ವಾಟರಲ್ಲಿ ತೊಳಿತೀನಿ, ಬಿಸಿನೀರಲ್ಲಿ ಏನು ತೊಳೆಯೋದಿಲ್ಲ, ನಾರ್ಮಲ್ ವಾಟರಲ್ಲೇ ವಾಶ್ ಮಾಡೋಣ. ನೋಡಿ ಈಗಷ್ಟೇ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಫ್ರೆಶ್ ಫೀಲ್ ಇದೆ ಅಂದರೆ ನಿಜವಾಗ್ಲೂ ತುಂಬ ಫ್ರೆಶ್ ಫೀಲ್ ಇದೆ. ಮತ್ತು ಎಷ್ಟು ಸ್ಮೂತ್ ಅನ್ನಿಸ್ತಾ ಇದೆ ನನಗೆ. ನನ್ನ ಸ್ಕಿನ್ ಅಷ್ಟು ಸ್ಮೂತ್ ಅನ್ನಿಸ್ತಿದೆ. ಮತ್ತು ನೀವು ನೋಡ್ಬೋದು ಎಷ್ಟು ಗ್ಲೋ ಕೊಡ್ತಿದೆ ಈಗಲೇ ಅಂತ. ವೀಕ್ಲಿ ಟ್ವೈಸ್ 1 ಮಂತ್ ತನಕ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಇನ್ನೂ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳಿಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.